ನಮಸ್ಕಾರ ವೀಕ್ಷಕರೇ, ಒಂದು ವಿಶೇಷವಾದ ಸಂದರ್ಭದಲ್ಲಿ ಒಂದು ವಿಶೇಷವಾದ ವಿಚಾರವನ್ನು ಇಟ್ಕೊಂಡು ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ನಾನು ಪ್ರೀತಮ್ ಕೆಮ್ಮಾಯಿ. ಇವತ್ತು ಚಿತ್ರದುರ್ಗದಲ್ಲಿ ದೊಡ್ಡ ಒಂದು ಸಮಾವೇಶ ನಡೀತಾ ಇದೆ. ಮಧ್ಯ ಕರ್ನಾಟಕದ ಸಮಾವೇಶ ಅಂತ ಹೇಳಿದರೆ ಅದು ಯಾವತ್ತೂ ರಾಜಕೀಯ ಪಲ್ಲಟಕ್ಕೆ ಕಾರಣ ಆಗುತ್ತೆ. ದಾವಣಗೆರೆ ಇರ್ಬೋದು, ಚಿತ್ರದುರ್ಗ ಆಗ್ಬೋದು, ಅಥವಾ ಸುತ್ತಮುತ್ತಲಿನ ಯಾವುದೇ ಜಿಲ್ಲೆಯಲ್ಲಿ ಸಮಾವೇಶ ನಡೆದರೂ ಕೂಡ ರಾಜಕಾರಣದಲ್ಲಿ ತೀವ್ರವಾದ ಸಂಚಲನ ಸೃಷ್ಟಿ ಮಾಡುತ್ತೆ. ಇವತ್ತು ನಡೀತಾ ಇರುವಂಥದ್ದು ಯಡಿಯೂರಪ್ಪನವರ ಹೆಸರಿನಲ್ಲಿ ಮಹಾ ಉತ್ಸವ. ಆದರೆ ಈ ಉತ್ಸವ ಕಣ್ಣಿಗೆ ಏನಿದೆಯೋ ಅದು ಕಣ್ಣಿಗೆ ಕಾಣದ್ದು ಬಹಳಷ್ಟಿದೆ. ಆ ಕಣ್ಣಿಗೆ ಕಾಣದ ವಿಚಾರವನ್ನು ತಂದು ನಿಮ್ಮ ಮುಂದೆ ಇಡಲಿಕ್ಕೆ ಇವತ್ತು ಬಂದಿದ್ದೇನೆ. ನಿನ್ನೆ ಒಂದು ಘಟನೆ ನಡೆಯುತ್ತೆ, ಇವತ್ತು ಮತ್ತಷ್ಟು ಘಟನೆಗಳು ಅದಕ್ಕೆ ಸೇರಿಕೊಳ್ತವೆ. ಯಾರು ರಾಜಕೀಯವನ್ನು ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾರೋ ಅವರ ಕಣ್ಣಿಗೆ ಮಾತ್ರ ಇಂಥವೆಲ್ಲವೂ ಬೀಳ್ತವೆ. ಇಲ್ಲ ಅಂತೇಳಿದರೆ ನಾರ್ಮಲ್ ಆಗಿ ಒಂದು ಸಮಾವೇಶ ಆಯಿತು, ಇಷ್ಟು ಜನ ಬಂದಿದ್ದರು, ಅಷ್ಟು ಜನ ಹೋದರು, ಇಷ್ಟು ಜನಕ್ಕೆ ಊಟ ಹಾಕಿದರು, ಅಷ್ಟೇ. ಆದರೆ ಇವತ್ತು ಚಿತ್ರದುರ್ಗದಲ್ಲಿ ನಡೀತಿರುವಂಥ BJP ಅರ್ಥಾತ್ BSY ಅವರ ಸಮಾವೇಶ ಸಾಕಷ್ಟು ರಾಜಕೀಯ ಪಲ್ಲಟಕ್ಕೆ ಖಂಡಿತವಾಗಿ ಕೂಡ ಕಾರಣ ಆಗುತ್ತೆ. ಯಾಕೆ ಅಂತೇಳಿದರೆ ಬರ್ತಿ 3 ವರ್ಷಗಳ ಹಿಂದೆ ಯಾರ್ಯಾರು ವಿರುದ್ಧ ದಿಕ್ಕಿನಲ್ಲಿ ಮುಖ ಮಾಡಿ ಕೂತಿದ್ರೋ, ಯಾರನ್ನು ಕಂಡ್ರೆ ಯಾರಿಗೆ ಆಗ್ತಿರ್ಲಿಲ್ಲವೋ, ಯಾವ ಕಾರಣಕ್ಕೆ BJP ಅಧಿಕಾರ ಕಳೆದುಕೊಂಡು 66 ಸೀಟಿಗೆ ಕುಸಿದು ಘಟಾನುಘಟಿಗಳೆಲ್ಲ ಮನೆ ಸೇರಿದ್ರೋ ಅವರೆಲ್ಲರಿಗೂ ಕೂಡ ಬಹುಶಃ ಈ 3 ವರ್ಷಗಳ ಗ್ಯಾಪ್ನಲ್ಲಿ ಬಹಳಷ್ಟು ವಿಚಾರಗಳು ಅರ್ಥ ಆಗಿರಲಿಕ್ಕೆ ಸಾಕು ಅಂತ ನನಗನ್ಸುತ್ತೆ. ಆ ವಿಚಾರಗಳು ಅರ್ಥ ಆಗಿದ್ದಕ್ಕೇ ಅವರೆಲ್ಲರೂ ಕೂಡ ನಿನ್ನೆ ಬಂದಿದ್ದಾರೆ, ಇವತ್ತು ಜೊತೆಗೂಡಿದ್ದಾರೆ. ಯಡಿಯೂರಪ್ಪ ಕುಟುಂಬ ರಾಜಕಾರಣ ಮಾಡ್ತಾರೆ, ಯಡಿಯೂರಪ್ಪ ಹಾಗೆ, ಯಡಿಯೂರಪ್ಪ ಹೀಗೆ ಅಂತ ಗುಡುಗಿದವರೆಲ್ಲರೂ ಕೂಡ ಇವತ್ತು ತಣ್ಣಗೆ, ತುಂಬ ತಣ್ಣಗೆ ಬಂದು ಯಡಿಯೂರಪ್ಪನವರ ಅಕ್ಕಪಕ್ಕದ ಆಸನಗಳಲ್ಲಿ ಆಸೀನರಾಗಿದ್ದಾರೆ. ಹೆಸರು ಹೇಳ್ತೀನಿ, ಕೇಳಿ ಯಾರ್ಯಾರು ಅಂತೇಳಿ. DV ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿ, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಹೊಳಲ್ಕೆರೆ ಚಂದ್ರಪ್ಪ, ರೇಣುಕಾಚಾರ್ಯ, ಸಿದ್ದೇಶ್ವರ್, ಯಾರ್ಯಾರು ಬಣಗಳಾಗಿ ಕಣಕ್ಕಿಳಿದು ಒಬ್ಬರ ಕಾಲು ಒಬ್ಬರು ಎಲ್ಕೊಂಡು ಅವರು ಹಾಗೆ ಇವರು ಹೀಗೆ, ಅವರಿಂದಾಗಿ ಪಕ್ಷ ಹೀಗಾಯಿತು, ಇವರಿಂದಾಗಿ ಪಕ್ಷ ಹಾಗಾಯಿತು ಅಂತೇಳಿ ಪರಸ್ಪರ ಕತ್ತಿ ಗುರಾಣಿಗಳನ್ನು ಹಿಡಿದುಕೊಂಡು ಫೈಟ್ ಮಾಡ್ತಾಯಿದ್ರು, ಅವರೆಲ್ಲರೂ ಕೂಡ ಯಡಿಯೂರಪ್ಪ ಅನ್ನೋ ಒಂದೇ ಒಂದು ಹೆಸರಿನಡಿ ಮತ್ತೆ ಒಂದಾಗಿದ್ದಾರೆ. ಇದು ಬಹುಶಃ BJP ಕಾರ್ಯಕರ್ತರು ನಿನ್ನೆ ಯಡಿಯೂರಪ್ಪನವರ ಪುರಪ್ರವೇಶದ ಮೆರವಣಿಗೆ, ದಸರಾ ರೀತಿಯಲ್ಲಿ ನಡೆದಂತಹ ಮೆರವಣಿಗೆಯನ್ನು ಗಮನಿಸಿದರೆ BJPಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಖುಷಿಯಾಗುವಂಥ ದೃಶ್ಯಗಳೇ ಕಂಡು ಬಂದಿದ್ವು. 3 ವರ್ಷಗಳ ಹಿಂದೆ ಸರ್ಕಾರವನ್ನು ಕಳೆದುಕೊಂಡಾಗ ಯಾವ ಕಣ್ಣುಗಳು ಕಣ್ಣಾಳಿ ಹಾಕಿಕೊಂಡು ಮನೆ ಕಡೆ ಮುಖ ಮಾಡಿದ್ದು ಅವೆಲ್ಲ ಕಣ್ಣುಗಳು ನಿನ್ನೆ ಇಂಥ ದೃಶ್ಯಗಳನ್ನು, ಈಗ ಹೇಳಿದ್ನಲ್ಲ, ಜೊತೆಗೂಡಿ ಒಗ್ಗಟ್ಟಾಗಿ ನೇಗಿಲು ಹಿಡಿದು ಜೈ BJP, ಜೈ ಭಾರತ್ ಮಾತಾ ಅಂತೇಳಿ ಘೋಷಣೆ ಕೂಗ್ತಿದ್ದಂಥ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ BJPಯ ಯಡಿಯೂರಪ್ಪನವರು ಹೇಳುವ ಹಾಗೆ ದೇವದುರ್ಲಭ ಕಾರ್ಯಕರ್ತರ ರಕ್ತದ ಕಣಕಣದಲ್ಲೂ ಕೂಡ ಮತ್ತಷ್ಟು ಉತ್ಸಾಹ ಪುಟಿದಿಳುವುದು ಖಚಿತ. ಆ್ಯಂಡ್ ಎಚ್ಚೆತ್ತುಕೊಳ್ಳಬೇಕಾದವರು ಯಾರು? ಈಗ ಅಧಿಕಾರದಲ್ಲಿರುವಂಥ ಸಿದ್ದರಾಮಯ್ಯನವರು, ಅಧಿಕಾರಕ್ಕೆ ಬರಬೇಕು, ಕುರ್ಚಿ ಹಿಡ್ಕೋಬೇಕು ಅಂತ ಓಡಾಡ್ತಿರುವಂಥ DK ಶಿವಕುಮಾರ್ ಅವರು. ನಾಟ್ ಸೋ ಈಸಿ. ನೀವು ಈ 3 ವರ್ಷ ಏನು ಮಾಡಿದಿರೋ ಮುಂದಿನ 2 ವರ್ಷ ಈ ಥರ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಸಂದೇಶ ಚಿತ್ರದುರ್ಗದ ಅಭಿಮಾನೋತ್ಸವದ ವೇದಿಕೆಯಿಂದ ರವಾನೆ ಆಗ್ತಾ ಇದೆ ಸೈಲೆಂಟಾಗಿ. BJP ಅವರು ಏನು ಮಾತಾಡಿದ್ರು, ಏನು ಭಾಷಣ ಮಾಡಿದರು, ಯಾರಿಗೇನು ಬೈದರು, ಐ ಡೋಂಟ್ ನೋ. ನಾನು ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಹೋಗಿಲ್ಲ. ಬಟ್ ನನ್ನ ಕಣ್ಣಿಗೆ ಬಿದ್ದದೆ ನಾನು ನಿಮ್ಮ ಮುಂದಿಡ್ತಾ ಇದ್ದೀನಿ. BJPಯ ಅತಿರಥ ಮಹಾರಥರೆಲ್ಲರೂ ಕೂಡ ಒಂದಾಗಿದ್ದಾರೆ. ದಿಸ್ ಇಸ್ ಅಲಾರ್ಮಿಂಗ್ ಬೆಲ್ ಟು ಕಾಂಗ್ರೆಸ್. ಜೊತೆಗೆ JDS ಇರುತ್ತೆ. ನೀವು ಅಂದುಕೊಂಡ ಹಾಗೆ ಮುಂದಿನ ಇಲೆಕ್ಷನ್ ಇರೋದಿಲ್ಲ. BJPಯವರನ್ನ ಒಡೆದು ಹೋಗಿದ್ದಾರೆ, ಅವರಿಂದ ಇನ್ನೂ ಫೈಟಿಂಗ್ ಸಾಧ್ಯ ಇಲ್ಲ ಅಂತ ನೀವು ಅಂದ್ಕೊಂಡು ಯಾಮಾರಬೇಡಿ. ಈಶ್ವರಪ್ಪನವರ ಮನೆಗೆ ಖುದ್ದಾಗಿ ಹೋಗಿ ಯಡಿಯೂರಪ್ಪನವರ ಪುತ್ರ ಆಹ್ವಾನ ಕೊಟ್ಟು ಬಂದಿದ್ದಾರೆ, ಅಭಿಮಾನೋತ್ಸವಕ್ಕೆ ಬನ್ನಿ ನೀವು ಜೊತೆಗಿದ್ರಿ ಅಂತೇಳಿ. ಯಡಿಯೂರಪ್ಪನವರು ನಿನ್ನೆ ಮಾತನಾಡ್ತಾ ಇದ್ದಾಗ ಸ್ಕೂಟ್ರ್ ಓಡಿಸ್ಕೊಂಡು ಹೋಗ್ತಿದ್ದ ಅನಂತಕುಮಾರ್ ಅವರು ಈಗ ಇಲ್ಲ ಜೊತೆಗೆ, ಅವರ ಬಗ್ಗೆ ನೆನಪಿಸ್ಕೊಂಡಿದ್ದಾರೆ. ಪಕ್ಷ ಕಟ್ಟಿದ ಕಾರನ್ನು ಜೊತೆಗೆ ಇಟ್ಕೊಂಡಿದ್ದಾರೆ. ಯಾವ ಹಂತದಲ್ಲಿ ಯಡಿಯೂರಪ್ಪನವರು ಬೆಳೆದು ಬಂದರೋ, ಯಾವ ಯಡಿಯೂರಪ್ಪ ಅನ್ನುವಂತಹ ಆಳದ ಮರದ ಕೆಳಗಡೆ ಈ ಸಣ್ಣ ಪುಟ್ಟ ನಾಯಕರೆಲ್ಲರೂ ಕೂಡ ದೊಡ್ಡ ದೊಡ್ಡ ನಾಯಕರಾಗಿ ಬೆಳೆದ್ರು. ಅಧಿಕಾರ ಯಾವತ್ತೂ ಹಾಗೆ ಸ್ವಾಮಿ, ಅಧಿಕಾರ ಅನ್ನೋದು ಕಣ್ಣು ಕುಗ್ಸತ್ತೆ, ಅಧಿಕಾರ ಅನ್ನೋದು ಮನಸ್ಸನ್ನು ಬೇರೆ ಬೇರೆ ಆಮಿಷಗಳಿಗೆ ಒಡ್ಡುವಂತೆ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಅಧಿಕಾರ. ಆ ಅಧಿಕಾರಕ್ಕೋಸ್ಕರ
ಬೆಳೆಸಿದಂಥ ಯಡಿಯೂರಪ್ಪನವರನ್ನು ದೂರ ಮಾಡಿದವರು, ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿಕೊಂಡು ಓಡಾಡಿದವರು, ಯಡಿಯೂರಪ್ಪನವರ ವಿರುದ್ಧವೇ ಪಟಾಲಂ ಕಟ್ಕೊಂಡವರು, ಸೈನ್ಯ ಕಟ್ಕೊಂಡವರು ಎಲ್ಲರೂ ಕೂಡ ಇವತ್ತು ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಕೊಂಡು ಯಡಿಯೂರಪ್ಪನವರ ಅಭಿಮಾನಕ್ಕೆ ಮನಸೋತು ಬಂದಿದ್ದಾರೆ. ಈ ಪ್ರೀತಿ, ಈ ವಿಶ್ವಾಸವನ್ನು ಅವರು ಇದೇ ರೀತಿ ಯಡಿಯೂರಪ್ಪನವರ ಮೇಲೆ ಮುಂದುವರಿಸಿದರೆ ಖಂಡಿತವಾಗಿ ಕೂಡ 2028ರ ಚುನಾವಣೆಯಲ್ಲಿ ಈ ಎಲ್ಲ ನಾಯಕರಿಗೆ ಇರೋ ಪವರೇ ಬೇರೆ ಇರುತ್ತೆ. ಕರ್ನಾಟಕದಲ್ಲಿ ಯಾರು ಏನೇ ಹೇಳಿ BSY ಇಸ್ BJP, BJP ಇಸ್ BSY. ರಾಜ್ಯದ ಇತಿಹಾಸವನ್ನು, ರಾಜಕೀಯ ಇತಿಹಾಸವನ್ನು ನೋಡಿದ್ರೂ ಕೂಡ ಯಡಿಯೂರಪ್ಪನವರನ್ನು ಹೊರತಾದ ಚಾಪ್ಟರನ್ನು ಬರೀಲಿಕ್ಕೆ 200 ವರ್ಷ ಕಳೆದ ಮೇಲೆ ಕೂಡ ಸಾಧ್ಯ ಇಲ್ಲ. ಅಂಥ ಒಂದು ಛಾಪನ್ನು ಮೂಡಿಸಿದಂಥವ್ರು ಯಡಿಯೂರಪ್ಪನವರು. ಆ ಒಂದು ಅಭಿಮಾನ, ಆ ಒಂದು ಪ್ರೀತಿಗಾಗಿ ಇವತ್ತು 10 ಲಕ್ಷಕ್ಕೂ ಹೆಚ್ಚು ಜನ ಕೂತ್ಕೊಳ್ಳೋಕ್ಕೆ 1 ಲಕ್ಷ ಚೇರ್ ಹಾಕಿರುವಂಥದ್ದು. ಆದರೆ 9 ಲಕ್ಷಕ್ಕೂ ಹೆಚ್ಚು ಜನ ಬಿಸಿಲಲ್ಲಿ ನಿಂತ್ಕೊಂಡು, ಮಧ್ಯ ಕರ್ನಾಟಕದ ಉರಿ ಬಿಸಿಲಲ್ಲಿ ನಿಂತ್ಕೊಂಡು, ಅದು ಕೋಟೆನಾಡು, ಸುತ್ತಮುತ್ತ ಬರೀ ಕಲ್ಲುಗಳು, ಬಿಸಿ ಎಲ್ಲ ಕಡೆ ತರ್ತಾ ಇರುತ್ತೆ. ಅಂಥ ಒಂದು ಬಿಸಿಯಲ್ಲಿ ಕೂಡ ಯಡಿಯೂರಪ್ಪನವರಿಗೋಸ್ಕರ ಜನ ಇವತ್ತು ಬಂದಿದ್ದಾರೆ ಅಂತೇಳಿದರೆ, ಆಮೇಲೆ ಒಂದು ವಿಷಯ ಹೇಳ್ತೀನಿ ವೀಕ್ಷಕರೇ, ಅಧಿಕಾರ ಇದ್ದಾಗ ಜನ ಸೇರೋದು ಬೇರೆ, ಅಧಿಕಾರ ಬಿಟ್ಟು ಹೋಗಿ 4-5 ವರ್ಷಗಳಾದಮೇಲೂ ಕೂಡ ಜನ ಇಷ್ಟು ಬರ್ತಾರಲ್ಲ, ಯು ಕೆನಾಟ್ ಇಮ್ಯಾಜಿನ್. ಇಂಥ ಒಂದು ಅಭಿಮಾನದ ಸಂಪತ್ತು ಹೊಂದಿರುವಂಥ ನಾಯಕನ್ನ ನೀವು ಯಾವತ್ತೂ ಕೂಡ ರೈಟ್ ಆಫ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಡಿಯೂರಪ್ಪ ಇರೋವರೆಗೆ ಕೂಡ ಕರ್ನಾಟಕದಲ್ಲಿ ಹೀ ಈಸ್ ದ ಫ್ಯಾಕ್ಟರ್. ಚುನಾವಣೆಯಲ್ಲಿ ಆ ಅಂಶಗಳು, ಈ ಅಂಶಗಳು, ಆ ಫ್ಯಾಕ್ಟ್ರ್ ವರ್ಕೌಟ್ ಆಯಿತು, ಈ ಫ್ಯಾಕ್ಟ್ರ್ ಕೈ ಕೊಟ್ಟೋಯ್ತು ಅಂತೆಲ್ಲ ವಿಶ್ಲೇಷಣೆ ಮಾಡ್ತೀವಲ್ಲ, ಬರೆದಿಟ್ಕೊಳ್ಳಿ, ಎಲ್ಲ ವಿಶ್ಲೇಷಕರು ಸೇರಿ ಬರೆದಿಟ್ಕೊಳ್ಳಿ. ಯಡಿಯೂರಪ್ಪ ಇರೋವರೆಗೂ ಕೂಡ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ, ಅವರು ಮನೇಲಿ ಕೂತಿರಲಿ, ಮನೆ ಹೊರಗೆ ಓಡಾಡ್ತಿರಲಿ, ರಾಜ ಹುಲಿ ಅನ್ನೋ ಹೆಸರು ಈಸ್ ಆಲ್ವೇಸ್ ಫ್ಯಾಕ್ಟರ್. ಯಡಿಯೂರಪ್ಪನವರನ್ನು ಹೊರತಾದ ರಾಜಕೀಯ, ಯಡಿಯೂರಪ್ಪನವರನ್ನು ಹೊರತಾದ ಪ್ರಚಾರವನ್ನು BJP ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವರ ಹೆಸರನ್ನು ಪ್ರಸ್ತಾಪಿಸದೆ ಕಾಂಗ್ರೆಸ್ನವರಾಗಲಿ ಉಳಿದವರಾಗಲಿ ರಾಜಕಾರಣ ಮಾಡೋಕ್ಕೂ ಸಾಧ್ಯ ಇಲ್ಲ. ದಟ್ ಈಸ್ ಯಡಿಯೂರಪ್ಪ. ಅದಕ್ಕೆ ಸಾಕ್ಷಿ ಈ ಅಭಿಮಾನೋತ್ಸವ. ಧನ್ಯವಾದ.